ಮಾನ್ವಿ ಕಾಂಗ್ರೆಸ್ ಪಕ್ಷದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ. ಮಾನ್ವಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆಯೇ ಇಲ್ಲ, ಹಾಗೆಯೇ ಶಿಷ್ಟಾಚಾರ ಪಾಲನೆಯಾಗ್ತಿಲ್ಲ, ನಮ್ಮನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಗ್ಯಾರಂಟಿ ಯೋಜನೆಯ ಸದಸ್ಯ ಹುಸೇನ್ ಪಾಷಾ ಕೊಡ್ಲಿ ಗಂಭೀರ ಆರೋಪ ಮಾಡಿರುವುದು ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಾನ್ವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಫೂರ್ ಅವರು ಪಕ್ಷದ ಕಾರ್ಯಕ್ರಮ ಇದ್ದಾಗ ನನ್ನ ಭಾವಚಿತ್ರ ಹಾಕುವುದಿಲ್ಲ, ಹಾಗೆಯೇ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಬಿಕೆ ಅಮರೇಶಪ್ಪ ಅವರು ಸಹ ನಮ್ಮನ್ನ ಪರಿಗಣಿಸುತ್ತಿಲ್ಲವೆಂದು ಕಿಡಿಕಾರಿದ್ದಾರೆ. ಮಾನ್ವಿಯಲ್ಲಿ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಕಾರ್ಯಾಲಯದಲ್ಲಿ ಕಂಪ್ಯೂಟರ್ ಆಪರೇಟರ್ಗಳನ್ನು ಇಟ್ಟುಕೊಳ್ಳದೇ ಇರುವುದರಿಂದ ಜನರು ಗ್ಯಾರಂಟಿ ಯೋಜನೆಯ ಸಮಸ್ಯೆ ಬಗ್ಗೆ ಯಾರ ಹತ್ರ ಕೇಳಬೇಕು. ಹೀಗಾಗಿ ನಾನು ಮಾನ್ವಿಯಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗುತ್ತಿರುವುದರಿಂದ ನಾನು ಗ್ಯಾರಂಟಿ ಯೋಜನೆಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡುತ್ತೇನೆ ಎಂದು ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತ್ತು 1984-85ರಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾದಳದಲ್ಲಿದ್ದು ಆ ಟೈಮ್ನಲ್ಲಿರುವಂಥ ಜಗನ್ನಾಥ್ ಡಾಕ್ಟರ್ ಸಾಹೇಬರು, LF ಖಾನು ಮತ್ತು ಹಬೀಬ್ ಸಾಬ್ ಅಂತೇಳಿ ಕೌನ್ಸಿಲರ್ ಇದ್ದರು, ಇಬ್ರಾಹಿಂ ಖಾನ್ ಅಂತೇಳಿ ಕೌನ್ಸಿಲರ್ ಇದ್ದರು. ಅವ್ರ ಜೊತೆಗೆಲ್ಲ ನಾವು ಓಡಾಡಿ ಕೆಲಸ ಮಾಡಿದ್ವಿ. ಅದು ಬಸವಂತಪ್ಪ ಅವ್ರ ಜೊತೆಗೆಲ್ಲ ಕೆಲಸ ಮಾಡಿ ಆದರೆ ನಾವು ಇವತ್ತಿನವರೆಗೆ ಕೆಲಸ ಮಾಡ್ಕೊಂಡೇ ಬಂದು ನಮ್ಗೆ ಇವತ್ತು ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ನಮ್ಗೆ. ಅಥವಾ ನಾವು ಪಕ್ಷ ಮತ್ತು ಬೋಸಾ ಸಾಹೇಬರ ನಂಬಿಕೆ ಮೇಲೆ ನಾವು ಕೆಲಸ ಮಾಡ್ಕೊಂಡು ಬಂದೀವಿ. ಅದನ್ನು ಇವತ್ತಿಗೂ ಮಾಡೋಕತ್ತೀವಿ. ಆದರೆ ಇವ್ರೇನಪ್ಪ ಅಂದರೆ ಇವು ಪಾರ್ಶಾಲಿಟಿ ಮಾಡ್ತಾ ಇದ್ದಾರಲ್ಲ, ಯಾರು ಇಬ್ಬರು ಅಧ್ಯಕ್ಷರು, ಅದು ಅಂದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾನು ಎಲ್ಲಿಯೂ ಫೋಟೋ ಕನೆಕ್ಟ್ ಹಚ್ಚಂಗಿಲ್ಲ. ಅವರು ಯಾರು ಬ್ಲಾಕ್ ಕಾಂಗ್ರೆಸ್ ಅಬ್ದುಲ್ ಗಫೂರ್ ಸಾಬ್ ಅಂತೇಳಿ ಎಲ್ಲಿಯೂ ನಂದು ಒಂದು ಫೋಟೋ ಹಾಕಂಗಿಲ್ಲ ಅಲ್ಲಿ ಫ್ಲೆಕ್ಸ್ನಲ್ಲಿ. ನಾನು ಆ ಲೆಕ್ಕ ನೋಡಿದರೆ ಮಾನ್ವಿ ಪಟ್ಟಣದಲ್ಲಿ ನಾನು ಮೊದಲನೇ ಮನೆ ನಂದು. ಯಾಕೆ ಕಾಂಗ್ರೆಸ್ ಪಕ್ಷದ ಸೀನಿಯಾರಿಟಿಗಪ್ಪ ಅಂದರೆ ನಂದು ಮೊದಲನೇ ಮನೆ. ಯಾಕೆ ಬಸವರಾಜೇಶ್ವರಿ ಕಾಲಿಂದ ಹಿಡಿದು ಇವತ್ತಿನವರೆಗೂ ನಮ್ಮ ಅಪ್ಪವ್ರದ್ದು ಹಿಡಿದ್ರು ನಾನು ದುಡ್ತೀನಿ. ಅದೇ ಮತ್ತು ಬೋಸಾ ಸಾಹೇಬರ ಜೊತೆಗೆ ನಮ್ಮ ಅಪ್ಪರನ್ನು ಸಿನ್ಸಿಯರಾಗಿ ದುಡಿದಾರ, ನಾವು ಇವತ್ತಿನವರೆಗೂ ದುಡ್ದೀವಿ. ಇವ್ರು ಯಾರು ನಮಗೆ ಎಲ್ಲಿಯೂ ಗಣನೆ ತಗೊಂತಿಲ್ಲ. ಅಲ್ಲ ಸರ್, ಈಗ ನಿಮ್ಮನ್ನ ಪರಿಗಣಿಸಲ್ಲ ಅಂತಂದ್ರೆ ಏನು ಸರ್? ಈಗ ಅಂದ್ರೆ ನಿಮ್ಮನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೊಡ ಅಂತ ಹೇಳ್ತಾ ಇದ್ದಾರಾ? ಇಲ್ಲ ಸರ್, ಅವರು ಮಾಡೋ ಉದ್ದೇಶ ಏನಪ್ಪ ಅಂದರೆ ನಾವು ಅಲ್ಲಿ ಇರಬಾರ್ದು ಅನ್ನೋದೊಂದು ಉದ್ದೇಶ. ಯಾರು ಸರ್ ಅವರು ನಿಮ್ಗೆ ಈ ರೀತಿ ಅನ್ನೋರು ಯಾರು? ಅದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರೇ ಮಾಡ್ಬೇಕು ಸರ್. ಯಾರಂದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಮತ್ತು ನಮ್ಮ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರ್ಬೋದು. ಅವರು BK ಅಮರೇಶಪ್ಪನವರು ಏನೋ ಕಾರಣಕ್ಕೆ ನಾವು ಏನನ್ನ ಹೇಳಿದ್ರೆ ಅದೆಲ್ಲ ಮಾತಾಡಲ್ಲ. ನಾವು ಜನರ ಸಮಸ್ಯೆಗಳಿರೋ ಸರ್ ಅದು ಏನು ಮಾತಾಡಲ್ಲ. ನಮ್ಮ ಗೌರವಧನ ಬಂದಿಲ್ಲ ಅಂದರೆ ತಾವು ಕೇಳಲ್ಲ. ಅದು ನಾವು ಈಗ ಆಫೀಸ್ ಐತೆ ಸರ್, ಆಫೀಸ್ನಲ್ಲಿ ನಾವು ಒಂದು ಕಂಪ್ಯೂಟರ್ ಏನೋ ಫಿಟ್ ಮಾಡಿಸಿ ನಾವು ಯಾರು ಜನರು ಬರ್ತಾರ ಸಮಸ್ಯೆಗಳು ಕಂಡಿಡಮ್ ಸರ್, ಅದಕ್ಕೆ ಪರಿಹಾರ ತೊಗೊಳಮ್ಮ ಅಂದರೆ ಅದು ಏನು ಮಾತಾಡಂಗಿಲ್ಲ ಅವರು. BK ಅಮರೇಶಪ್ಪ ಸಾಹೇಬರು ಈ ರೀತಿ ಆದ್ರೆ ಮತ್ತೆ ಜನರಿಗೆ ಗ್ಯಾರಂಟಿ ಯೋಜನೆ ತಲುಪೋದು ಯಾವಾಗ ಸರ್? ಇದೆಲ್ಲ ಬಡವರಿಗೆ ತಲುಪೋದು ಯಾವಾಗ? ಸರ್ಕಾರ ಹೇಳೋದೇನು? ಇಲ್ಲಿ ಮಾನ್ಯದಲ್ಲಿ ಯಾಕೆ ಈ ರೀತಿ ವ್ಯವಸ್ಥೆ ಇದೆ? ಆದಷ್ಟು ಮಟ್ಟಿಗೆ ನಾವೇನಪ್ಪ ಅಂದರೆ ಸರ್, ಇದ್ದ ಸದಸ್ಯರಲ್ಲಿ ನಾನಾಯ್ತು, ಮಹಾಬಳೇಶ್ಗೌಡ ಆಯಿತು, ಕನಕಪ್ಪ ಯಾದವ್ ಆಯಿತು, ಇಂಥ ಎಲ್ಲ ಹಲವಾರು ಕೊತ್ನಾಳದವ್ರು ಆಯಿತು, ಹಲವಾರು ಜನ ಕಲಿತು ಸಮಸ್ಯೆಗಳು ತೊಗೊಂಡು ಬರಾಕತ್ತೀವಿ. ಅಂದರೆ ನಮ್ಗೆ ವ್ಯವಸ್ಥೆಗಳಿಲ್ಲ. ಯಾಕಂದರೆ ನಾವು ಯಾರಾದರೂ ಹಳ್ಳಿಯಿಂದ ಬಂದಪ್ಪ ಅಂದರೆ ಇಂಥಲ್ಲಿ ಬರ್ರಮ್ಮ ಅಂತ ಹೇಳಕ್ಕೆ ಒಂದು ನಮ್ಮ ತಲೆ ಇದೊಂದು ಜಾಗ ಇಲ್ಲ. ಅವ್ರಿಗೆ ಹೇಳ್ತೀವಿ ಸರ್. ಈಗ ಮೊನ್ನೆ ತಾನೇ ಒಂದು ಟೇಬಲ್ ಒಂದು ಚೇರ್ ಹಾಕ್ಯಾರ, ಅಲ್ಲಿ ಒಂದು ಕಂಪ್ಯೂಟರ್ ಬೇಕು. ಕಂಪ್ಯೂಟರ್ ಇಲ್ಲ, ಅಲ್ಲಿ ಏನು ಸಮಸ್ಯೆ ಇದು ಮಾಡೋಕೆ ಅದೇನಿಲ್ಲ. ಇವತ್ತಿನವ್ರಿಗೆ ನಮ್ಗೊಂದು ID ಕಾರ್ಡ್ ಇಲ್ಲ. ಸೊ ಅಧ್ಯಕ್ಷರು ಮಾತ್ರ ಅವ್ರೇನು ಗೌರವಧನ ತಗೊಳ್ತಾರಿಲ್ಲ ಗೊತ್ತಿಲ್ಲ. ನಮ್ಗಂತೂ ಇವತ್ತಿನವ್ರಿಗೆ ₹1 ಗೌರವಧನ ಮುಟ್ಟಿಲ್ಲ. ಹಿಂಗಾದ್ರೆ ಹೆಂಗ ಸರ್? ಮತ್ತೆ ನೀವು ಇವತ್ತು ಗ್ಯಾರಂಟಿ ಯೋಜನೆ ಸದಸ್ಯರಿದ್ದೀರಿ, ಈ ರೀತಿಯಾಗಿದೆ, ನೀವು ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಏನು ಸರ್? ಕಾರಣ ಏನು? ಏನಾದ್ರೂ ಒಂದ್ರೆ ಬೇಸತ್ ಬಿಟ್ರೆ ಯಾರಾದ್ರೂ ನಿಮ್ಮನ್ನ ಕಡೆಗಣಿಸ್ತಾ ಇದಾರ ಅಥವಾ ಏನೋ ಅವಮಾನ ಮಾಡಿದಾರ? ಇಲ್ಲ ಸರ್, ನಮ್ದು ಬೇಸಲಿಕ್ಕೆ ಏನು ಕಾರಣ ಇಲ್ಲ, ಅವಮಾನ ಆಗೋದಕ್ಕೆ ಕಾರಣ ಇಲ್ಲ. ಶಿಷ್ಟಾಚಾರ ಇಲ್ಲದ ಜಾಗದಲ್ಲಿ ನಾವು ಕೆಲಸ ಮಾಡೋದ್ರಿಂದ ಅರ್ಥ ಇಲ್ಲ. ಯಾವ ರೀತಿ ಸರ್ ಶಿಷ್ಟಾಚಾರ ಅಂತ? ಶಿಷ್ಟಾಚಾರ ಅಂದ್ರೆ ಬ್ಯಾನರ್ನಲ್ಲಿ, ಈಗ ನಾವು ಅನುಷ್ಠಾನ ಸಮಿತಿ ಬ್ಯಾನರ್ನಲ್ಲಿ ತಮ್ಮ ಮನಸ್ಸಿಗೆ ಬಂದವ್ರಿಗೆಲ್ಲ ಪಕ್ಷಾಂತರಿಗಳಿಗೆ ತಮ್ಮ ಫ್ರೆಂಡ್ ಸರ್ಕಲ್ನಾಗ ಅಂಥವ್ರಿಗೆಲ್ಲ ಫೋಟೋ ಹಾಕಿದ್ರೆ ಅದು ಹಾಕಿದ್ದಲ್ಲ. ರಾಜ್ಯಾಧ್ಯಕ್ಷನ ಫೋಟೋ ಇಲ್ಲ ಮತ್ತು ಜಿಲ್ಲಾಧ್ಯಕ್ಷನ ಫೋಟೋ ಇಲ್ಲ. ಇದಕ್ಕೆ ನಮ್ಮ ಶಿಷ್ಟಾಚಾರ ಉಲ್ಲಂಘನೆ ಆದಂಗೆ ಅಲ್ಲ ಸರ್. ನೀವು ಕೇಳಿದ್ರೆ ಪ್ರಶ್ನೆ ಮಾಡಿದ್ರ? ನಾವು ಪ್ರಶ್ನೆ ಮಾಡ್ತೀವಿ ಸರ್. ಅವರು ನಮ್ಗೆ ಏನು ಮಾಡೋಕ್ಕಿಲ್ಲ. ಅವರು ಅಧ್ಯಕ್ಷ ಸ್ಥಾನದಲ್ಲಿ ಇದಾರ, ಅವ್ರೇನು ಮಾತಾಡ್ತಾರೆ? BK ಅಮರೇಶಪ್ಪ ಸಾಹೇಬರು. ಅಲ್ಲ, ಈಗ ನೀವು ಸದಸ್ಯರಿಗೆ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ಬೇಕಲ್ವಾ? ಇಲ್ಲ ಸರ್, ಅದು ಮಿಸ್ ಆಗ್ಯದಪ್ಪ, ಯಾರಿಗೂ ಹೇಳಿದ್ದಪ್ಪ. ಈಗ ನಿಮ್ಮ ನಿರ್ಧಾರ ಏನು ಸರ್? ಈಗ ನಮ್ದು ನೋಡಿ ಸರ್, ನಮಗ ಶಿಷ್ಟಾಚಾರ ಇಲ್ಲ ಅಂತಲ್ಲಿ ನಾವು ಕೆಲಸ ಮಾಡಕ್ ನಮ್ಮ ಕೈಲಿ ಆಗಲ್ಲ. ಯಾಕಂದ್ರೆ ನಾವು ಮೊದಲಿಂದನೂ ಕೆಲಸ ಪಕ್ಷದ್ದಾಯ್ತು, ಬೋಸಾ ಸಾಹೇಬ್ ಜೊತೆಗೆ ಕೆಲಸ ಮಾಡಿದ್ದು ನಾವು ಸಿಸ್ಟಮ್ ಮೇಲೆ ಕೆಲಸ ಮಾಡ್ಕೊಂಡು ಬಂದ್ವಿ. ಯಾವ ನಿಷ್ಠೆಯಿಂದ ಕೆಲಸ ಮಾಡೋದಕ್ಕೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡೋದು ಮಾಡ್ಕೊಂಡಿವಿ ಸರ್ ನಾವು. ಅಲ್ಲ ಸರ್, ಈ ರೀತಿ ಇದಾದ್ರೆ ಈಗ ಒಂದು ವೇಳೆ ನಿಮ್ಮನ್ನು ಪರಿಗಣಿಸ್ತಾ ಇಲ್ವಾ ಅಥವಾ ನಿಮಗೆ ಗೌರವ ಇಲ್ವಾ ಈ ಕಾಂಗ್ರೆಸ್ ಪಕ್ಷದಲ್ಲಿ? ಅಲ್ಲ, ಗೌರವ ಇದೇ ಇಲ್ಲ ಅನ್ನೋದಕ್ಕೆ ಎರಡನೇ ಮಾತು ಸರ್. ಈ ಸಿಸ್ಟಮ್ ಏನಾದ್ರು ಅದಕ್ಕೆ ನಡವಳಿಕೆ ಇಲ್ಲ ಸರ್.
ಮತ್ತೆ ಹಿಂಗಾದ್ರೆ ಹೆಂಗ್ ಸರ್ ಮತ್ತೆ ಈ ರೀತಿ ಆದ್ರೆ? ಈಗ ಅವರು ಮುಂದಿನ ದಿನಗಳು ನಾವು ಓದ್ತೀವಿ. ನಾವು ನಿನ್ನೆ ಹೋಗಿ ನಾನು ಬೋಸರಾಜ್ ಸಾಹೇಬ್ಗೆ ನನ್ನ ಕೈಲಿ ಆಗಲ್ಲ ಸರ್, ಇದು ಈ ರೀತಿ ಇದೆ, ನನ್ನ ಕೈಲಿ ಆಗಲ್ಲ ಅಂದರೆ ಅವ್ರು ಏನಂದ್ರೆ ಅಂದರೆ ನಮ್ಮ ಒಳ್ಳೆತನ ನಾವು ಅವ್ರು ನಮ್ಮ ಹಿತೈಷಿಗಳು ಅವರು ಅವ್ರು ಏನಂದ್ರೆ ಅಂದರೆ ಇಲ್ಲಪ್ಪ ಬೇಡ ನಾನು ಮಾತಾಡ್ತೀನಿ ಆಮೇಲೆ ಅಂತ ಹೇಳಿದ್ರು. ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಸರ್. ಏನಂದ್ರೆ ನಾನು ಇದು ಪಕ್ಷದ ಕೆಲಸ ಬೇಡ, ಬೇಕಿದ್ರೆ ಬೋಸರಾಜ್ ಸಾಹೇಬ್ರ ಮನೆ ಕೆಲಸ ಏನಾದರೂ ಇರಲಿ, ವೈಯಕ್ತಿಕ ಕೆಲಸ ಏನಾದರೂ ಇರಲಿ ಮಾಡಬೇಕು. ಪಕ್ಷದ ಕೆಲಸ ಮಾಡೋದ್ರಿಂದ ಅಂದ್ರೆ ಈಗ ನೀವು ಶಿಷ್ಟಾಚಾರ ಸರಿಯಾಗಿಲ್ಲ, ಇಲ್ಲಿ ಮಾನವೀಯ ಶಿಸ್ತು ಪಾಲನೆ ಇಲ್ವಾ ಅಂತ ಹೇಳ್ತಾ ಇದ್ದಾರೆ. ಅದೇ ಸರ್, ಯಾರು ಬೇಕಾದ್ರೂ ಸ್ಟೇಜಿಗೆ ಬರ್ತಾರೆ ಸರ್. CM ಪ್ರೋಗ್ರಾಮ್ ಇದ್ದೊತ್ತಾಗ ಯಾರೋ ಏರ್ಕೊಂಡ್ಬಿಡ್ತಾರ, ಇನ್ನೊಬ್ಬ ಮೀಟಿಂಗ್ ಇದ್ದೊತ್ತಲ್ಲಿ ಯಾರೋ ಬಂದು ಮುಂದೆ ನಿಂತು ಬಿಡ್ತಾರ, ಇನ್ನೊಂದು ಯಾರೋ ಮಿನಿಸ್ಟರ್ ಬಂದೊತ್ತಾಗ ಯಾರೋ ಮುಂದೆ ಬಂದ್ಬಿಡ್ತಾರ. ಫೋಟೋದಲ್ಲಿ ಯಾರು ಇರಬೇಕು, ಎಂತ ಇರಬೇಕು, ಅಲ್ಲಿ ಬ್ಯಾನರ್ಗೆ ಫೋಟೋ ಯಾವ ರೀತಿ ಮಾಡಬೇಕು, ರಾಜ್ಯದ ನಾಯಕರು ಯಾವ ರೀತಿ ತಗೋಬೇಕು, ಜಿಲ್ಲಾ ನಾಯಕರಿಗೆ ಯಾವ ರೀತಿ ತಗೋಬೇಕು, ಇವೆಲ್ಲ ಹೊತ್ತಲ್ಲಿ ಏನು ಸಿಸ್ಟಮೇ ಇಲ್ಲ. ಮತ್ತೆ ಈ ರೀತಿ ಆದ್ರೆ ಹೆಂಗ್ ಸರ್ ಮುಂದಿನ ದಿನಗಳಲ್ಲಿ? ನನಗೆ ಏನಿಲ್ಲ ಸರ್, ಸೌಕಾರಕ್ಕೂ ಗುಸ್ಸ ಆಯ್ತು ನೌಕರ್ ಚೋಣ, ನೌಕರಿಗೂ ಗುಸ್ಸ ಆಯ್ತು ನೌಕರಿ ಚೋಣ. ನಮಗೆ ಸಿಟ್ಟು ಬಂತು, ನಮ್ಗೆ ಅಲ್ಲಿ ನಡೆಯೋದು, ನಾವು ಸರ್ಕೊಂಡ್ಬಿಟ್ಟು